ನನ್ನ ಹೆಸರು ಚರಣ್, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GSPS ಎಂಬುದು ಇಂಧನ ಮತ್ತು ಬೆಂಕಿ ರಹಿತವಾಗಿ ತಯಾರಿಸುವ ಆಹಾರಗಳಲ್ಲಿ ಹಣ್ಣುಗಳು ಸಹ ಒಂದು. ಇದು ನೈಸರ್ಗಿಕವಾಗಿ ಸಿಗುವ ಮತ್ತು ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತಿ ಉಪಯುಕ್ತವಾದ ಖನಿಜಾಂಶಗಳು, ಪೋಷಕಾಂಶಗಳು ಹೊಂದಿದ್ದು, ಇದನ್ನು ನಾವು ದಿನನಿತ್ಯ ಸೇವಿಸುವುದರಿಂದ ಉತ್ತಮ ಆರೋಗ್ಯವಾಗಿ ಜೀವಿಸಲು ಸಹಾಯವಾಗುತ್ತದೆ. ಆದ್ದರಿಂದ ಇಂದು ನಮ್ಮ ತರಗತಿಯಲ್ಲಿ ಫ್ರೂಟ್ ಸಲಾಡ್ ಮಾಡುವ ಮೂಲಕ ಇದರ ಸವಿಯನ್ನು ಸವಿಯುವುದು ಯಾವ ಹಣ್ಣುಗಳ ಮಹತ್ವ ಎಂದು ತಿಳಿಯೋಣ. ಥ್ಯಾಂಕ್ ಯು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GSPS ನನಗೆ ಸಿಕ್ಕಿರುವ ಹಣ್ಣು ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ನಮ್ಮ ಹೃದಯವನ್ನು ಆರೋಗ್ಯವಾಗಿರುವ ಅನೇಕ ವಿಟಮಿನ್ಗಳ ಮೂಲವಾಗಿದೆ. ಬಾಳೆಹಣ್ಣನ್ನು ತಿನ್ನುವುದರಿಂದ ಹೃದ್ರೋಗ ಅಪಾಯಗಳು ಕಡಿಮೆಯಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆಯನ್ನು ಬಲಪಡಿಸಲು ಬಾಳೆಹಣ್ಣು ಅತ್ಯುತ್ತಮ ಹಣ್ಣು ಎಂದು ಪರಿಗಣಿಸಲಾಗಿದೆ. ಅತಿಸಾರಕ ಚಿಕಿತ್ಸೆ ನೀಡಲು ಬಾಳೆಹಣ್ಣು ಅತ್ಯಂತ ಸೂಕ್ತವಾದ ಹಣ್ಣು. ಇದರಲ್ಲಿ ವಿಟಮಿನ್ ಬಿ, ಸಿ ಮತ್ತು ವಿಟಮಿನ್ B6 ಇರುತ್ತದೆ. ಬಾಳೆಹಣ್ಣನ್ನು ತಿನ್ನುವುದರಿಂದ ಸ್ನಾಯುಗಳು ಸರಳಗೊಳಿಸುವುದರಿಂದ ಸಿಕ್ಕಲಿದೆ. ನನ್ನ ಹೆಸರು ಮಾನ್ಯ. ನನಗೆ ಸಿಕ್ಕಿರುವ ಹಣ್ಣಿನ ಹೆಸರು ದ್ರಾಕ್ಷಿ. ದ್ರಾಕ್ಷಿಯನ್ನು ಸೇವಿಸುವುದರಿಂದ ದೇಹದ ಸ್ನಾಯುಗಳಿಗೆ ಬಲವನ್ನು ನೀಡುತ್ತದೆ. ಅಸ್ತಮಾ ಮತ್ತು ಉಸಿರಾಟದ ತೊಂದರೆಗಳಿರುವವರಿಗೆ ದ್ರಾಕ್ಷಿಯನ್ನು ಸೇವಿಸುವುದು ಉತ್ತಮ. ವ್ಯಕ್ತಿಯೊಬ್ಬ ಮದ್ಯಪಾನವನ್ನು ತ್ಯಜಿಸಬೇಕೆಂದರೆ ದ್ರಾಕ್ಷಿಯನ್ನು ಅದಕ್ಕೆ ಸಹಕಾರಿ. ಲಿವರ್ನ ಅಸ್ವಸ್ಥತೆಯನ್ನು ಚೇತರಿಸಿಕೊಳ್ಳಲು ದ್ರಾಕ್ಷಿಯನ್ನು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಫೈಬರ್, ವಿಟಮಿನ್ ಎ ಮತ್ತು ಸಿ ಇನ್ಸುಲಿನ್ನ ಪ್ರತಿರೋಧವನ್ನು ಕಾಪಾಡಿಕೊಳ್ಳಲು ಮತ್ತು ನನಗೆ ಸಿಕ್ಕ ಹಣ್ಣು ಪೈನಾಪಲ್. ಅನಾನಸಿನಲ್ಲಿ ಬೀಟಾ-ಕ್ಯಾರೋಟಿನ್ ಎಂಬ ಪೋಷಕಾಂಶಗಳು ಉತ್ತಮ ಪ್ರಮಾಣದಲ್ಲಿ ಸಿಗುತ್ತದೆ. ಇವು ಅಸ್ತಮಾ ರೋಗದ ಆವರಿಸುವುದರಿಂದ ತಡೆಗಟ್ಟುತ್ತವೆ. ಅಲ್ಲದೆ ಅನಾನಸಿನ ನಿಯಮಿತ ಸೇವಿಸುವುದರಿಂದ ನನ್ನ ಹೆಸರು ನಿಸರ್ಗ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಣಿಯನೂರು. ನನಗೆ ಸಿಕ್ಕಿರುವ ಹಣ್ಣು ಕಿತ್ತಳೆ ಹಣ್ಣು. ಕಿತ್ತಳೆಯಲ್ಲಿರುವ ಶ್ರೀಕೃಷ್ಣನಾಯ್ಡು ಅಂಶ ಹೇರಳವಾಗಿರುವುದರಿಂದ ಚರ್ಮ, ಶ್ವಾಸಕೋಶ, ಹೊಟ್ಟೆ ಮತ್ತು ಹಲವು ಬಗೆಯ ಕ್ಯಾನ್ಸರ್ ಅನ್ನು ದೂರ ಮಾಡುತ್ತದೆ. ಕಿತ್ತಳೆಯಲ್ಲಿರುವ ರಸವನ್ನು ಕುಡಿದರೆ ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗಲು ಸಹಾಯವಾಗುತ್ತದೆ ಹಾಗೂ ಇದರಲ್ಲಿನ ನಾರಿನ ಅಂಶ ಹೇರಳವಾಗುವುದರಿಂದ ಮಲಬದ್ಧತೆಯನ್ನು ನಿರ್ವಹಿಸುತ್ತದೆ. ಇದರಲ್ಲಿನ ವಿಟಮಿನ್ಗಳು ಎ, ಬಿ, B1, B2, B3, B5 ವಿವಿಧ ಹಲವಾರು ಅಗತ್ಯವಿರುವ ವಿಟಮಿನ್ಗಳು ಸಿಗುತ್ತದೆ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ದಿನಕ್ಕೂ. ನನ್ನ ಹೆಸರು ಧನುಷ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸಿಕ್ಕಿರುವ ಹಣ್ಣು ಸೇಬು. ದಿನಕ್ಕೊಂದು ಸೇಬು ಸೇವಿಸುವುದರಿಂದ ವೈದ್ಯರಿಂದ ದೂರವಿರಬಹುದು. ಸೇಬು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಅಸ್ವಸ್ಥತೆಗಳು, ಪಿತ್ತಗಳು, ಮಲಬದ್ಧತೆ, ಯಕೃತ್ತಿನ ಅಸ್ವಸ್ಥತೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಸಂಧಿವಾತ, ಬೈಲಿ ಕಣ್ಣಿನ ಅಸ್ವಸ್ಥತೆಗಳು, ಕ್ಯಾನ್ಸರ್